ಅದೇ ಪವರ್ ಸೆಂಟರ್ಗಳು ಗ್ರಿಪ್ ಪರಮೇಶ್ವರ್ ಅವರು ಹೇಳಿದ್ರು ಗ್ರಿಪ್ ಟೀಕೆ ಟಿಪ್ಪಣಿಗಳು ವಿರೋಧ ಪಕ್ಷಗಳು ಮಾಡ್ತವೆ ಸಹಜ. 2013ರಲ್ಲಿ ಮಾಡ್ಲಿರ್ಲಿಲ್ವಾ? 2013ರಲ್ಲಿ ಟೀಕೆ ಟಿಪ್ಪಣಿ ವಿರೋಧ ಪಕ್ಷಗಳು ಮಾಡ್ತಾ ಇದ್ವು. ಈಗ ಡಿಫ್ರೆನ್ಸ್ 2013ರಲ್ಲಿ ಟೀಕೆ ಟಿಪ್ಪಣಿ ವಿರೋಧ ಪ್ರತಿಪಕ್ಷಗಳಿಂದ ವ್ಯಕ್ತವಾಗ್ತಾ ಇತ್ತು. 2025ರಲ್ಲಿ ಟೀಕೆ ಟಿಪ್ಪಣಿ ವಿರೋಧ ಸ್ವಪಕ್ಷೀಯರಿಂದಲೇ ವ್ಯಕ್ತವಾಗ್ತಾ ಇದೆ. ಅದು ವ್ಯತ್ಯಾಸ. ಅಲ್ಲಿಗೆ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಪ್ರತಿಪಕ್ಷ ಗೌಣವಾಗಿದೆ, ಪ್ರತಿಪಕ್ಷ ಸುಮ್ಮನಿದೆ, ಪ್ರತಿಪಕ್ಷ ಅಷ್ಟು ಎಫೆಕ್ಟಿವ್ ಆಗಿ ಸರ್ಕಾರವನ್ನ ಕಟ್ಟಿ ಹಾಕ್ತಾ ಇಲ್ಲ. ಬದಲಾಗಿ ಸರ್ಕಾರದ ಭಾಗವಾಗಿರುವ ಶಾಸಕರುಗಳೇ ಕಟ್ಟಿ ಹಾಕ್ತಾ ಇದ್ದಾರೆ. ಅದು ಡಿಫ್ರೆನ್ಸ್ 2013ಕ್ಕೂ 2025ಕ್ಕೂ. ಯಾಕೆ? ಸಿದ್ದರಾಮಯ್ಯನವರ ವೀಕ್ನೆಸ್. ನೆಕ್ಸ್ಟ್ MB ಪಾಟೀಲ್ರು ಸ್ವತಂತ್ರ ಕ್ರಾಂತಿಯಲ್ಲಿ ಭಾಗವಹಿಸಿದವರು ನಾವು, ಕಾಂಗ್ರೆಸ್ ಪಾರ್ಟಿಯವರು. ಹೌದು, ಯಾವ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಆಗ್ತಾ ಇಲ್ಲ. ಯಾವ ಶಾಸಕರು ಹೇಳಿದ್ದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾವ ಅಧಿಕಾರಿಗಳ ಆಡಳಿತದಲ್ಲಿ ನಡೀತಾ ಇರುವಂತಹ ವೈಫಲ್ಯಗಳನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಜನಸಾಮಾನ್ಯರ ಗೋಳನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಪ್ರತಿಪಕ್ಷಗಳು ಒಂದೊಂದೇ ಹಗರಣ ಬಿಚ್ಚಿಟ್ರು ನಾವು ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಸಚಿವರುಗಳು ಏನು ಬದಲಾವಣೆಯ ಬಗ್ಗೆ, ಕ್ರಾಂತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಧೋರಣೆ ಇದ್ದರೆ, ಈ ಒಂದು ಕ್ರಾಂತಿ ಆಗಲ್ಲ ಅನ್ನೋ ಭ್ರಾಂತಿಯಲ್ಲಿ ಇದ್ದರೆ ನಾಳೆ ವಾಂತಿ ಆಗುತ್ತೆ. 100%. ಹೌದಾ? ಮತ್ತೊಂದು ಕಡೆ ಬೆಳವಣಿಗೆ ಆಗುತ್ತೆ ಎಂದಿದ್ದು ಸಿದ್ದರಾಮಯ್ಯನವರು ಹೇಳ್ತಾ, ಅವ್ರು ಹೇಳಿದ್ದು ಬೆಳವಣಿಗೆ ಆಗುತ್ತೆ, ಬೆಳವಣಿಗೆಗಳು ನಡೆಯುತ್ತೆ ಅಂತ. ಬೆಳವಣಿಗೆಗೂ ಬದಲಾವಣೆಗೂ ಬಹಳ ವ್ಯತ್ಯಾಸ ಇದೆ. ಹೌದಾ? ಸತೀಶ್ ಜಾರಕಿಹೊಳಿ ಅಂತವರು ದೊಡ್ಡ ಬದಲಾವಣೆ ಅಲ್ಲ, ಸಣ್ಣ ಬದಲಾವಣೆ. ದೊಡ್ಡ ಬೆಳವಣಿಗೆ ಅಲ್ಲ, ಒಂದು ಸಣ್ಣ ಪುಟ್ಟ ಬೆಳವಣಿಗೆ ಅನ್ಬೇಕಾಗಿತ್ತು. ಆ ಪದ ಬಳಸ್ಬೇಕಾಗಿತ್ತು ಅವರು. ಇವ್ರು ಹೇಳಿದ್ರಲ್ಲ ಈಗ ಬೆಳವಣಿಗೆ ಅಂತ ಹೇಳಿದ್ದಾರೆ ಅಂತ. ಬೆಳವಣಿಗೆ ಹೇಳಿಲ್ಲ ಅವರು, ಬದಲಾವಣೆ ಹೇಳಿರೋದು ಸಿದ್ದರಾಮಯ್ಯನವರೇ. ನಿಜ. ಅದು ಸಣ್ಣದೋ ದೊಡ್ಡದೋ, ಸೊ ಅದು ಬದಲಾವಣೆ ಹೇಳ್ತಾ ಇರೋದು. ಮತ್ತೊಂದು ಕಡೆ ಅಲ್ಲ, ಈಗ ಈ ಬದಲಾವಣೆಗಳು ಮತ್ತು ಕ್ರಾಂತಿಗಳು ಎಲ್ಲದರ ಮಧ್ಯೆ ಗೇಮ್ ಪ್ಲಾನ್ಗಳು, ಇದು ಪವರ್ ಸೆಂಟರ್ ಕೇಳಿದ್ರಲ್ಲ, ಪವರ್ ಸೆಂಟರ್ಸ್. ಈಗ ಒಂದು ಪವರ್ ಸೆಂಟರ್ ಹೈಕಮಾಂಡ್, ಅದು ಪವರ್ಫುಲ್ ಪವರ್ ಸೆಂಟರ್ ಯಾವಾಗಲೂ ಸೆಂಟರ್ ಅಲ್ಲಿರೋದು, ಅಂದ್ರೆ ಕೇಂದ್ರದಲ್ಲಿರೋದು ಒಂದು ಹೈಕಮಾಂಡ್, ಒಂದು ಪವರ್ ಸೆಂಟರ್. ಎರಡನೇ ಪವರ್ ಸೆಂಟರ್ ಯಾವುದು? ಸಿದ್ದರಾಮಯ್ಯನವರು ಎರಡನೇ ಪವರ್ ಸೆಂಟರ್. ಮೂರನೇ ಪವರ್ ಸೆಂಟರ್ ಯಾವುದು? DK ಶಿವಕುಮಾರ್ ಅವರು. ಇಷ್ಟು ಪವರ್ ಸೆಂಟರ್ಗಳಿದ್ರೆ ಓಕೆ, ಮೇಂಟೆನೆನ್ಸ್ ಆಗುತ್ತೆ. ಹೌದಾ? ಅವ್ರು ಹೇಳ್ತಾ ಇರೋದು 2, 3 ಹಿಂಗೆ ಬಹಳ ಇದಾವೆ ಅಂತ, ಲೆಕ್ಕ ಇಲ್ಲದೆ ಇರೋಷ್ಟು ಪವರ್ ಸೆಂಟರ್ಗಳಿದಾವೆ ಅಂತ. ಬಹಳ ಜನ ಅಡಿಗೆ ಮಾಡಕ್ ಹೋದ್ರೆ ಏನಾಗುತ್ತೆ ಹೇಳು? ಟೇಸ್ಟ್ ಚೆನ್ನಾಗಿರಲ್ಲ, ಕೆಟ್ಟೋಗುತ್ತೆ ಅಡಿಗೆ, ಕೆಟ್ಟೋಗುತ್ತೆ. ಹಂಗೆ ಬಹಳಷ್ಟು ಪವರ್ ಸೆಂಟರ್ ಇದ್ರೆ ಆಡಳಿತ ಏನಾಗುತ್ತೆ ಹೇಳು? ಈ ತರ ಅಳ್ಳಾಡುತ್ತೆ. ನಮಗ್ ಗೊತ್ತಿರೋ ಪವರ್ ಸೆಂಟರ್ 3, ಅವ್ರಿಗೆ ಗೊತ್ತಿರೋ ಪವರ್ ಸೆಂಟರ್ ಬಾಳ ಇದಾವಂತಪ್ಪ. ಹಂಗಾದ್ರೆ ಪವರ್ ಸೆಂಟರ್ ಈಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಗೊತ್ತಿಲ್ಲಪ್ಪ. ಆಮೇಲೆ ಇವರು ಯಾರು? ರಾಜು ಕಾಗೆ ಅವರು, ಪಾಟೀಲ್ರು, ಇವರೆಲ್ಲ ಒಂದು. ಇನ್ನೊಂದು ತಟಸ್ಥೈತಿ ಇಲ್ಲೂ, ಅದೊಂದು ಪವರ್ ಸೆಂಟರ್. ಅದು ಭಾರಿ ಪವರ್ಫುಲ್ ಸೆಂಟರ್, ಅದು ಭಾರಿ ಪವರ್ಫುಲ್ ಅದು. ಸೊ ಅವು ನಾವ್ ಹೇಳಿಲ್ಲಪ್ಪ, ಇವೆಲ್ಲ ಅವ್ರು ಹೇಳಿರೋದನ್ನ ನಾವು ವ್ಯಾಖ್ಯಾನ ಮಾಡ್ತಾ ಇರೋದಷ್ಟೇ. ಇದು ಪವರ್ ಸೆಂಟರ್ ಕತೆ. ಸೊ ಟೂ ಮೆನಿ ಪವರ್ ಸೆಂಟರ್ಸು ಈ ಗವರ್ನೆನ್ಸ್ ಸ್ಪಾಯಿಲ್ ಮಾಡುತ್ತೆ. ಅಡಿಗೆ ಹೆಂಗೆ ಭಾಳ ಜನ ಅಡಿಗೆ ಮಾಡಕ್ ನಿಂತ್ರೆ ಹೆಂಗಾಗುತ್ತಾ ಹಂಗೆ ಇದು ಟೂ ಮೆನಿ ಪವರ್ ಸೆಂಟರ್ಸು ಈ ಒಂದು ಇದನ್ನ ಸರ್ಕಾರವನ್ನ ಸ್ಪಾಯಿಲ್ ಮಾಡಕ್ ನಿಂತಿದ್ದಾವೆ.